ಹೇಗಿದೆ ಲೈಫ್, ಏನೇನ್ ನಡೀತಾ ಇದೆ? ಇರೋದೊಂದು ಲೈಫಲ್ಲಿ ಏನೇನು ಕರ್ಮಕಾಂಡ ಆಗ್ಬಾರ್ದು ಎಲ್ಲ ಆಗೋಗ್ಬಿಟ್ಟಿದೆ. ಉಡಿಯಾದಲ್ಲಿ ಹೊಸ ಹೊಸ ಶೋ ಮಾಡ್ತಾ ಇದ್ದೀನಿ, ಅಡುಗೆ ಮನೆ ಅಂತ. ನಮ್ದು ಹೊಸ ಶೋ ಬರ್ತಾ ಇದೆ, ಕ್ವಾಟ್ಲಿ ಕಿಚನ್ ಅಂತ. ಅವ್ರಿಗೆ ಕಾಂಪಿಟೇಷನ್ ನಮ್ದು. ಅದಕ್ಕೆ ನಾವು ನಿಮ್ಮ ಸ್ಲಾಟ್ ಅಲ್ಲಿ ನಾವು ಟೆಲಿಕಾಸ್ಟೇ ಮಾಡಲ್ಲ, ನಮ್ದು ಏನಿದ್ರು ಮಧ್ಯಾಹ್ನ. ಎಸ್, ಊಟ ಮಾಡಿ ನಿಮ್ದು ಊಟ ಮಾಡ್ಬಿಟ್ಟು ನೋಡೋದು, ನಾವು ಊಟ ಮಾಡಕ್ ಕುತ್ಕೊಳ್ಳೋದು. ನಮ್ದು ಊಟ ಆದ್ಮೇಲೆ ಮಲ್ಗೋವಾಗ ನೋಡೋ ಜೋಡಿ ನಂಬರ್. ಹೌದಾ, ಜೋಡಿ ನಂಬರ್ 1. ನಾವು ಮಾತಾಡೋದಕ್ಕೂ ಯೋಚನೆ ಮಾಡಬೇಕು, ಬೈಯೋದಕ್ಕೂ ಯೋಚನೆ ಮಾಡಬೇಕು, ಬಟ್ಟೆ ಹಾಕೋದಕ್ಕೂ ಯೋಚನೆ ಮಾಡಬೇಕು, ಯಾವ್ದಾರ ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೂ ಯೋಚನೆ ಮಾಡಬೇಕು. ನೀವೆಲ್ಲ ಹೆಂಗೆ ಡೀಲ್ ಮಾಡ್ತೀರಾ ನೀವು? ಈಗ ನಿಮ್ಮ ಮನೆಗೆ ನಾನು ಬಂದ್ಬಿಟ್ಟು ನೀನು ಈ ಕಲರ್ ನೈಟಿ ಯಾಕೆ ಹಾಕೊಂಡಿದ್ಯಾ, ಆ ಕಲರ್ ಹಾಕು, ನೀನು ಇವತ್ತು ನುಗ್ಗೆಕಾಯಿ ಸಾರು ಯಾಕೆ ಮಾಡಿದ್ಯಾ, ಬದನೆಕಾಯಿ ಸಾರು ಮಾಡು, ಅವ್ರಿಗೆ ಉರಿಯತ್ತೋ ಇಲ್ವೋ? ನಮಗೂ ಹಂಗೆ ಉರಿಯತ್ತೆ ಗುರು. ಇದು ನಮ್ಮ ಜೀವನ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ತಿನ್ನಬೇಕು, ಏನು ಉಣ್ಬೇಕು, ನಮ್ಮ ದೇಹಕ್ಕೆ ಏನು ಆಗ್ಬರುತ್ತೆ, ನಮ್ಮ ಲೈಫಿಗೆ ಏನು ಆಗ್ಬರುತ್ತೆ ನಮಗೆ ಗೊತ್ತಿರುತ್ತೆ. ರೀಸೆಂಟಾಗಿ ಗೊತ್ತಾಯ್ತು ನಾನು ಯಾರಿಗೂ ಕೊಲೆ ಮಾಡ್ತೀನಿ ಅಂತ ಮೆಸೇಜ್ ಮಾಡ್ಬಿಟ್ಟಿದ್ದೀನಿ ಅಂತ. ಬಡವ್ರ ಗಂಡ್ ಮಕ್ಳು ಬೆಳಿಬೇಕಯ್ಯ ಅನ್ನೋ ಜಾಗದಲ್ಲಿ ಬಡವ್ರ ಹೆಣ್ಮಕ್ಳು ಬೆಳಿಬೇಕಯ್ಯ ಅಂತ ಯಾಕೆ ಅನ್ನಲ್ಲ? ಕೆಟ್ಟ ಮಾತೆ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಕೆಟ್ಟ ಮಾತು ಮಾತಾಡ್ತಾರೆ ಇವಳು ಅಂತೆಲ್ಲ ಮಾತಾಡಿದಾಗ ನಿಜವಾಗ್ಲೂ ಒಂದ್ ಸೈಡ್ ಹಿಂಗ್ ಹೋಗುತ್ತೆ. ಬಟ್ ಇಲ್ಲಿ ನಾವು ಮಾಡ್ಲೇಬೇಕು, ಬಂದಿರೋದು ಈ ಕೆಲ್ಸಕ್ಕಲ್ವಾ ಅಂತಾನೂ ಅನ್ಸುತ್ತೆ. ಸಾಕು ನಿಲ್ಸಲೆ ಸಾಕು ಅಂತಾನೂ ಅಂದಿದ್ದಾರೆ. ಆಮೇಲೆ ಆಂಕರ್ಸ್ ಮಾತಾಡ್ಬೇಕಾದ್ರೂ ಸಾಕು ಬಿಡು ಅಂತಾನೆ ಹೇಳಿದ್ದಾರೆ. ನೀನ್ ಸಾಕು ನಿಲ್ಸ್ಬಿಡು ಅರ್ಧಕ್ಕ, ಮತ್ತು ಹಾಡ್ ಏನಾರ ಇದ್ರ ಕರ್ಸ್ ಅಂತಾನೂ ಹೇಳಿದ್ದಾರೆ. ಒಬ್ಬೊಬ್ರದ್ದು ಒಂದು ಸೀಕ್ರೆಟ್ ಹೇಳೋದಾದ್ರೆ, ವಾಣಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂಥರ ಭಯ ಅವಳಿಗೆ. ಆಕ್ಚುಲಿ ಬ್ಲಾಸ್ಟ್ ಆಗ್ಬಿಟ್ರೆ, ಬೆಂಕಿ ಹತ್ಕೊಂಡ್ಬಿಟ್ರೆ, ಆಮೇಲೆ ಅವಳು ಸ್ಲೀಪರ್ ಬಸ್ಸಲ್ಲಿ ಮಲ್ಕೊಂಡು ಹೋಗ್ತೀವಲ್ಲ, ಅವಳು ಮಲ್ಗಲ್ಲ, ಅವಳು ಬರೀ ಕಿಟಕಿಲಿ ಬೆಂಕಿ ಎತ್ಕೋತಾ. ಬೆಳಗ್ಗೆನು ಇದೇ ಪ್ರೋಗ್ರಾಮ್ಗೆ ಇದೇ ಸೀರೆ ಹಾಕೊಂಡು ಹೋಗಿದ್ದಾನೆ, ಇವಾಗ್ಲೂ ಯಾಕೆ ಇದನ್ನೇ ಹಾಕತ್ತೆ, ಇದು ಯಾ ಬೇರೆದಾಕೋ ಇಲ್ಲ ನಾನು ಬೇರೆ ತಂದಿಲ್ಲ ಅಂತಂದೆ. ನಂದೇ ಕೊಡ್ತೀನಿ, ನಂದೇ ಹಾಕೋ, ನಾನು ಇದನ್ನೇ ಹಾಕೋತೀನಿ ಅಂತ ಅಂದ್ಬಿಟ್ಟು. ಏನಿಲ್ಲ ಇದು ಚೆನ್ನಾಗಿರುತ್ತೆ ಬೇರೆದಾಗ, ನಂಗೆ ನಾನೇ ಚೆನ್ನಾಗಿ ಕಾಣಿಸ್ಬೇಕು ಸ್ಟೇಜಲ್ಲಿ ಅಂದ್ರೆ ಅವಳು ಫನ್ನಿಯಾಗಿ ಹೇಳಿದ್ದದು. ಬಟ್ ಅವಳಿಗೆ ಅದೊಂದು ಇದೆ ಚಿಕ್ಕದಾಗಿ. ಇಷ್ಟೊಂದ್ಸರಿ ನನಗೆ ಎಪ್ಸಕ್ಕೆ ಭಯ ಆಗ್ತಿರ್ತಿತ್ತು, ಅವಳು ಏನಾದ್ರು ಎದ್ರಕೊ ನಯನ ಮುಗೀತು. ಗಾಬರಿ ಆಗೋದೆ ನಾನು, ಫುಲ್ ಗಾಬರಿ ಅವಳಿಗೆ, ಎಲ್ಲದಕ್ಕೂ ಬಸ್ ಫೋಬಿಯಾ ಇದೆಯಲ್ಲ, ನನಗೆ ಹಂಗೆ ಟಚ್ ಫೋಬಿಯಾ. ನನಗೆ ಯಾರು ಅಷ್ಟೇ, ನನಗೆ ಸುಮ್ಮನೆ ನಾನು ನಿಂತಿರೋಳು ಹಿಂದೆಗಡೆ ಪಾಸ್ ಆಗ್ಬಿಟ್ಟು ಅಂದ್ಬಿಡ್ತೀನಿ ಹಂಗೆ. ನಾನು ಆ್ಯಕ್ಚುಲಿ ಲಿಟ್ರಲಿ ಮುಸ್ಸೆತ್ತಿಕೊಳ್ಳೋ ಥರನೇ ಇದ್ದಿದ್ದ ಸಿನಿಮಾದಲ್ಲಿ. ಇವನು ಅವ್ಳು ವರ್ಕ್ ಮಾಡಿ ನನ್ನ ಜೊತೆ. ಸೊ ಮುಸ್ಸೆತ್ತಿಕೊಳ್ಳೋರು ಎಲ್ಲರದ್ದು ಔಟ್ಫಿಟ್ ಹಂಗಿದ್ದಂಗೆ ಆಗ್ಬಿಡ್ತಾರೆ. ಅವರು ಒಂದು 5 ನಿಮಿಷ ಅಂದ್ಬಿಟ್ಟು ಅಯ್ಯೋ ನಾ ಏನ ಅಂದ್ಬಿಟ್ರು. ಅಂದ್ರೆ ಆ ಲೆವೆಲಿಗೆ ಇದ್ದಿಚ್ಚಿನ ನಾನು ಗುರ್ತು ಹಿಡಿಯೋಕ್ಕೋ ಅಲ್ದೇನೋ.